తీసుకొని అట్లా తీసుకొచ్చి అంత బాగా తీసుకుంటున్నారు. మేము కూడా పెడతాం, మా అక్కలు కూడా తీసుకున్నారేను. తమిళనాడా? తెలుగు నువ్వే. ಊಟ ಮಾಡಿದ್ರಾ? ಮಾಡ್ದಪ್ಪ, ನೀವು ಮಾಡ್ದಾ? ಇಂದಿರಾ ಕಟ್ಟಿಂದ ಯಾವೂರು? ಮಂಡ್ಯ. ನಮ್ದು ಇದು ಪುಟ್ಟಪರ್ತಿ. ಇಂದಿರಾ ಪುಟ್ಟಪರ್ತಿ. ಅಮ್ಮಲ್ಲೂರು ಗ್ಯಾರಂಟಿಗಲ್ಲ, ಅಕ್ಕಲ್ಲೂರು. ಇಲ್ಲಿ ಥಿಯೇಟ್ರೆಲ್ಲ ಕೆಲಸ ಮಾಡೋದು? 20 ವರ್ಷದಿಂದ ಇಲ್ಲಿ ಕೆಲಸ. ಇಲ್ಲೇ 20 ವರ್ಷದಿಂದ ಫಸ್ಟ್ ಸೇರ್ಕೊಂಡಾಗ ಎಷ್ಟು ಕೊಡ್ತೀರಿ ಸಂಬಳ? 600 ರೂಪಾಯಿ. 600, 700, 800 ಅಷ್ಟೇ. ಇವಾಗ 20 ಸಾವಿರ. 28 PF ಹಿಡಿದು 20 ಕೊಡ್ತಾವ್ರಿ ಇವಾಗ. ಪರವಾಗಿಲ್ಲ, ಇವರು ಕೂಡ ESIPF ಕಟ್ ಮಾಡ್ತಾರೆ. PF ಮಾಡ್ತಾರೆ, ಕಟ್ ಮಾಡ್ತಾರೆ. ನೀವೆಲ್ಲ ಏನು ಕೆಲ್ಸಕ್ಕೆ ಹೋಗ್ತೀವಿ ಜನ? ಇಲ್ಲೇ ಇದು ಮೆಡಿಕಲ್ಗೆ ಹೋಗೋದು ನನ್ನ ಕೆಲಸ. ಮೆಡಿಕಲ್ ನಿಮ್ಮ ಜೊತೆಗೆ ಯೂಟ್ಯೂಬ್ ಮಾಡ್ತೀನಲ್ಲ ಅದಕ್ಕೆ. ಒಳ್ಳೆ ಕೆಲಸ ನಾನು ಏನನ್ನೆಲ್ಲ ಅಂದರೆ ಅದಕ್ಕೆ ಬಡವ್ರಿಗೆಲ್ಲ ಕೆಲಸ ಮಾಡಿ ಮಾಡಿದ್ರೆ ಒಳ್ಳೆದಾಗುತ್ತೆ. ಅದೇನೆ ಬಡವ್ರು ಪಾಪ ನಿಮ್ಮಂಥವ್ರಿಗೆಲ್ಲ ಬಡವ್ರಿಗೆ ಹೋಗಿ ನಾನು ಆ ಯಪ್ಪ ನೋಡಿ ಅಲ್ಲಿ ವಾಚ್ಮೆನ್ ಥರ ಇತ್ತ. ಆ ಯಪ್ಪ ನಮ್ಮ ಮುಖಂಗೆ ಚೆನ್ನಾಗಿದ್ದಾರ. 3 ಲಕ್ಷ ಎಲ್ಲ ಬಾಡಿಗೆ ಎಲ್ಲ ತೊಗೊಂಡು 11 ವರ್ಷ ನಿಂದಿದ್ಯಾ, ನೀನು 3 ದಿವಸ ಖಾಲಿ ಮಾಡ್ಕೊಂಡು ಹೋಗೋರು. ಆ ವಾಂಡ ಪಾಪ 3 ಲಕ್ಷ ಹೋಗ್ತಮ್ಮ ನಮ್ದು ಏನಪ್ಪ ಮಾಡೋದು ಅಂತ. ಇಲ್ಲ ಯಪ್ಪ ದೇವಸ್ಥಾನ ಹತ್ರ ಆ ಕಡೆ ಎಂಥವ್ರು ಇರ್ತಾರೆ, ಏನು ಮಾಸ ಮಾಡ್ತಾರೋ ನಂಬೋಕ್ಕಾಗಲ್ಲ ಈ ಕಾಲದಲ್ಲಿ. ಅದೇ ಮನೆಯವ್ರೇ ನಂಬೋಕ್ಕಾಗಲ್ಲ. ಮನೆಯವರು ನಂಬಕ್ಕಾಗಲ್ಲ, ಸಂಬಂಧಿಕರು ಯಾರು ಇಲ್ಲ, ಬರಲ್ಲ ಈಗ. ಮನೆಯವ್ರನ್ನೇ ಯಾರು ನಂಬಕ್ಕಾಗಲ್ಲ, ಮಕ್ಕಳನ್ನೇ ನಂಬೋಕ್ಕಾಗಲ್ಲ, ಯಾರು ನಂಬಕ್ಕಾಗಲ್ಲ. ಎಲ್ಲ ಕಳ್ಳನ ಮಕ್ಳಿಗ. ನಾನು ಅನ್ನೇ ನಂಬ್ಕೋಬೇಕು, ದೇವ್ರು ನಂಬ್ಕೋಬೇಕಷ್ಟೇ. ಸತ್ತೋಗ್ಬಿಟ್ಟು ಬಂದ್ಬೇಕಷ್ಟೇ. ಯಾವಾಗ ನಾವೇ ನಂಬ್ಕೋಬೇಕು, ದೇವ್ರು ಯಾವಾಗನ್ನ ಕರ್ಕೊಂಡು ಹೋಗಂತ ಆ ಯಪ್ಪನ ಮುಂದೆ ನಂಬಬೇಕಷ್ಟೇ. ನಮ್ಗೆ ಯಾವಾಗ ನುಚ್ಚು ತೀರೋಗಿದೆ ಭೂಮಿ ಮೇಲೆ ಅವಾಗ ಕರ್ಕೊಂಡು ಹೋಗಪ್ಪ. ಅಷ್ಟು ಹೋದ್ರಕ್ಕೆ ಯಾರನ್ನೂ ನಂಬೋಕ್ಕಾಗಲ್ಲ. ಅಂದರೆ ಗಟ್ಟಿಗಿದ್ದಾಗ ಕರ್ಕೊಂಡು ಹೋಗ್ಬೇಕು. ಮೆತ್ತಗಿದ್ದವ್ರಿಗೆ ಇರ್ಬೇಕು, ಬೇಡ ನಮಗೆ ಗಟ್ಟಿಗಿದ್ದಾಗೆ ಕರ್ಕೊಂಡು ಹೋಗಂದ್ರೆ ದೇವರು ಒಂದು ಅದೇನೆ ಸಾಕು. ಜೀವನದೊಂದು ಮಾಡಿದ್ರೆ ಕೊಟ್ಟಿರೋದು ಹುಟ್ಟಿದಾಗ ಚೆನ್ನಾಗಿ ಮುದ್ದಿಕ್ಕಿ ಬದುಕಿರ್ತೀರಾ, ಸತ್ಯವಾಗಿ ಕರ್ಕೊಂಡು ಹೋಗಿದ್ರೆ ಸಾಕು ಅಷ್ಟೇ. ಏನು ಇನ್ನು ಎಷ್ಟು ವರ್ಷ ಇರ್ತೀರಾ? ನೋಡಿ ಆಲೆ ವಯಸ್ಸಾಯ್ತು, ಇನ್ನೇನಲ್ಲಿ ನಾವು ಅಷ್ಟೇ ಇದ್ರೆ ಇನ್ನು 10 ವರ್ಷ ಇಲ್ಲ, ನಾಳೆಗೆ ಹೋಗ್ಬೋದು. ಹೇಳಕ್ಕಾಗಲ್ಲ, ಇವತ್ತೇ ಹೋಗ್ಬೋದು. ಏನು ಬರ್ದಿರ್ತಾರೆ ಹಣೆ ಬರ ಯಾರು ಗೊತ್ತು. ಅದೇನೆ 30 ವರ್ಷ ಬದುಕಬೇಕು. 30 ವರ್ಷ ಇದ್ದವ್ರು ಚೆನ್ನಾಗಿ ಗಟ್ಟಿಗಿದ್ದಾರೆ ಅಜ್ಜಿಯವರು. ಈಗ ಅದೇ ಅಜ್ಜಿ ನಾನೆಲ್ಲ ಅಡುಗೆ ಪಡುಗೆ ಮಾಡ್ಕೊಂಡು ತಿಂತೈತೆ. ಯೂಟ್ಯೂಬ್ ಎಲ್ಲ ಟಿಕ್ಟಾಕ್ ಎಲ್ಲ ನೋಡ್ತಾ ಇದ್ವಲ್ಲ. ಹೌದು, ನಾವೆಲ್ಲ 10 ವರ್ಷ 11 ವರ್ಷ ಬದುಕ್ಬೋದು. ಅದು ಹೇಳಕ್ಕಲ್ಲ, ನಾಳೆಗೆ ಹೋಗ್ಬೋದು. ನಾಳೆ ಬರ್ತೀವೋ ಬರಲ್ವೋ ಗೊತ್ತಿಲ್ಲ. ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಇನ್ನು ಬರ್ತೀವಿ ಅಲ್ಲಿ ನಾಳೆ. ಈಗ ನೋಡಿ ಡೈಲಿ ಬರ್ತೀರಾ ಕ್ಲೀನ್ ಮಾಡೋಕ್ಕೆ, ಎಲ್ಲ ಬರ್ತೀರಾ ಇಲ್ಲಿ, ನಾಳೆ ಬರ್ತೀರಾ ಇಲ್ವೋ ಹೇಳೋಕ್ಕಾಗಲ್ಲ. ಅಯ್ಯೋ ನಾನು ಅವ್ರಿಗೆ ಮಾತಾಡ್ತಾ ಇದ್ವಲ್ಲ, ಆಂಟಿ ನಾನು ಮಾತಾಡ್ತಾ ಇದ್ವಿ, ಇಲ್ಲಪ್ಪ ಅಂತಾರೆ. ಯಾರೋ ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ ಅಂದರೆ ಇಲ್ಲ. ಅದೇನೆ ಎಷ್ಟು ಜನ ಹುಡ್ತಾರೆ, ಎಷ್ಟು ಜನ ಸಾಯ್ತಾರೆ. ಮಕ್ಕಳು ಇದು ಇಬ್ಬರು ಗಂಡು ಮಕ್ಳು ಹೆಣ್ಮಕ್ಳ? ಗಂಡು ಮಕ್ಕಳು. ಸ್ಕೂಲ ಕಾನ್ವೆಂಟಾ? ಇದು ಎಲ್ಲ ಮದುವೆ ಆಗಿದೆ. ಮದುವೆ ಆಗಿರೋದಾ? 11 ವರ್ಷ ಮೊಮ್ಮಗಳಿಗೆ. ಹುಡುಗಿ ಸಿಗ್ತಾ ಇಲ್ಲ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ. ಯಾರು ಸಿಗಲ್ಲ ಈಗ, ಹುಡುಗಿ ಯಾರು ಸಿಗ್ತಾ ಇಲ್ಲ ಯಾರಿಗೂ. ನಮ್ಮಲ್ಲಿ ಕನ್ನಡಗೂ ಯಾರು ಸಿಗ್ತಾ ಇಲ್ಲ. ಯಾರು ಹುಡುಗಿ ಸಿಗಲ್ಲಮ್ಮ ಇಲ್ಲಿ. ಹುಡುಗಿರು ಏನು ಮಾಡ್ತಾ ಇದ್ರೆ ಗೊತ್ತಾ, ಹುಡುಗಿ ಚೆನ್ನಾಗಿ ಓದ್ತಾವ್ರು, ಅವ್ರು ಗಾಡಿಗೆ ಕಲಿತವ್ರು, ಆಟೋಗೆ ಕಲಿತವ್ರು, ಕಾರುಗಳು ಕಲಿತವ್ರು ಓಡಿಸೋದು. ನಾನು ಡ್ಯೂಟಿ ಮಾಡ್ತಾವ್ರು ಅವ್ರಿನ. ನಮ್ಮ ಕಾಲ ಮೇಲೆ ನಾನೇ ನಿಲ್ಸ್ಕೊಂಡು ಬದುಕಂತ ತಾಕತ್ತು ನಮ್ಗಿದ್ದೆ. ಚೆನ್ನಾಗಿದ್ದ ಹುಡುಗ ಸಿಕ್ಬೇಕಂತ ಅವ್ರು ಕಾಯ್ತಾವ್ರು. ಅವರೇ ಗಂಡಸರ್ಕಂಡು ಜಾತಿ ಅವರೇ ಕೆಲಸ ಮಾಡ್ತಾವ್ರೆ. ಮನೆಗೆ ಕಂಪ್ಯೂಟರ್ ಕೆಲಸ ಮಾಡ್ಕೊಂಡು ತುಡಿತವ್ರು ಅವ್ರೇನು, ಹೆಣ್ಮಕ್ಳೇನು. ಅದಕ್ಕಂತ ಇವಾಗೆಲ್ಲ ಬುದ್ಧಿಮಂತಲಾಗ್ಬಿಟ್ಟು ಸಿಕ್ಕೋದೇ ಕಷ್ಟ. ಕಷ್ಟ ಇದೆ, ಹುಡುಗ ಸಿಗೋದು ಕಷ್ಟ ಇದೆ ಈಗ. ನಿಜ ಕಷ್ಟ ಇದೆ. ನಮ್ಮ ಮನೆಗೆ 8 ಜನ ಇದ್ದಾರೆ ಹುಡುಗಿರು, ಹುಡುಗರು. ನಮ್ಮ ಮಗಳಿಗೆ ಸಿಗ್ತಾ ಇಲ್ಲ, ನಮ್ಮ ಮೊಮ್ಮಕ್ಕಳೇ. ಹೌದು, ಸಿಗ್ತಾ ಇಲ್ಲ ಯಾರಿಗೂ ಹುಡುಗಿ ಸಿಗ್ತಲ್ಲಮ್ಮ ಈಗ. 8 ಜನ ಇದ್ದಾರೆ ನಮ್ಮ ಮನೆಗೆ. ಹುಡುಗಂತ ನಾವು ನೋಡ್ತಾ ಇದ್ದೀವಿ. 8 ಜನನ ಈಗ ನೋಡಿ, ನೀವು ಬರೋ ಸಂಬಳದಲ್ಲಿ 8 ಜನ ನೋಡ್ಕೊಬೇಕಾ? ನಿಮ್ಮ ಯಜಮಾನ್ರು ಅವ್ರು ಏನು ಕೆಲ್ಸಕ್ಕೆ ಹೋಗ್ತಾರೆ? ಇಲ್ಲೇನೆ. ಪರವಾಗಿಲ್ಲ ನೋಡಿ. ಅದೇನೆ ನೀವು ಇಬ್ಬರು ಮಕ್ಳು ಸಾಕಬೇಕು, ಮಕ್ಳನ್ನು ಕೂಡ ನೆಕ್ಸ್ಟ್ ನಿಮ್ಮೂ ಸಾಕಬೇಕು. ಅವರು ಈಗ ಒಳ್ಳೆ ಹುಡುಗ ಸಿಗ್ತಾ ಇಲ್ಲ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ. ಹುಡುಗಿ ಈಗ ಯಾರು ಸಿಗ್ತಾ ಇಲ್ಲಮ್ಮ. ಎಲ್ಲ ನಮ್ಮ ಇಲ್ಲೂ ಇವರು ಅಷ್ಟೇ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಗೌರಿಪಳ್ಳೆದಲ್ಲಿ, ಗೌರಿಪಳ್ಳೆ ಆ ಕಡೆ ಅಲ್ಲಿ ವಿಜಯನಗರ ಸೈಡ್. ಮಾರ್ಕೆಟ್
ಫಸ್ಟ್ ಹೆಬ್ಬಾಳದಲ್ಲೇ ಇದ್ದಿದ್ದು, ಅಲ್ಲಿಂದ ಇಲ್ಲಿಗೆ ಬಂತು. ಹಾಂ, ಹೆಬ್ಬಾಳದಲ್ಲಿ ಹೆಂಗೆ ಕೆಲಸ ಮಾಡ್ತೀರಿ? ಇದೇ ಕಾರ್ಪೊರೇಷನ್ ಕೆಲಸ. ಇದೇನೆ ಭದ್ರಾ ಪ್ಲೇಟ್ ಗೊತ್ತಾ? ಹಾಂ, ಭದ್ರಪಲ್ಲೆ ಒಟ್ಟು ಹೆಬ್ಬಾಳ ಅಲ್ಲಿ. ಭೂಪ್ಸಂದ್ರ ಹೆಬ್ಬಾಳ. ಚಂದ್ರ ಹೆಬ್ಬಾಳ, ನಾಗಶೆಟ್ಪಲ್ಲಿ, ಹಾಂ, ಗೆಂಗೇನಲ್ಲಿ, ಸಂಧ್ಯಾನಗರ, ಗೊತ್ತು ನೋಡಿ ಡಾಲರ್ಸ್ ಕಾಲನಿ, ಎಲ್ಲ ನೋಡಿ. ಕೋಡೀಸು, ಅದೇ ಸಂಜಯ್ ನಗರ, BL ಸರ್ಕಲ್, ಆ ಕಡೆ ದೇವೇನಗರ, ಲೊಟ್ಟೆಗಲ್ಲಿ, ಜಾಲರಿ ಮಾಡಿದ್ದೀವಿ. ಆ ಕಡೆ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಂದ್ರಾ? ಅಲ್ಲೇ ಅಷ್ಟು ವರ್ಷ ಕೆಲಸ ಮಾಡಿ ಮಕ್ಕಳು ಇಲ್ಲಿಗೆ ಕೊಟ್ಟಿದ್ದೀವಿ. ಯಾರು ನೋಡ್ಕೊಂಡು ಅಲ್ಲೆಲ್ಲ ಮಕ್ಕಳು ಅಂತ ಇಲ್ಲಿ ಬಂತು. ಹಾಂ, ಹಂಗೆಲ್ಲ ಇಟ್ಟು ಕೊಡುಗೆಲ್ಲ ಸಾಕು. ಇಲ್ಲಿ ಬೆಂಗಳೂರು ಸಾಕಾಗಲ್ಲ ಸಂಬಳ ಕೊಡೋದು, ಏನು ಎಟ್ಕಲ್ಲ. ಈಗ ನೋಡಿ, ನಿಮ್ಮ ಮಕ್ಕಳನ್ನೆಲ್ಲ ಓದಿಸ್ಬೇಕಾಗತ್ತೆ. ಮನೆ ಬಾಡಿಗೆ, ಊಟ, ಮಕ್ಳು ಓದಿಸ್ಬೇಕು. ಇವ್ರು ಕೂಡ 15,000 ಏನು ಸಾಲುತ್ತೆ? 20,000 ಏನು ಇದು ಆಗಲ್ಲ. ಮತ್ತೆ ಸಾಲ ಮಾಡ್ಬೇಕು ಅದಕ್ಕೆ. ಅದೇನೆ ಸಾಲ ಮಾಡಿದ್ರೆ ಬಡ್ಡಿ 5 ರೂಪಾಯಿ 10 ರೂಪಾಯಿ ಕೇಳ್ತಾರೆ. ಕೊಡೋರು ಇರ್ಬೇಕಲ್ಲ ಈ ಕಾಲದಲ್ಲಿ. ಹೌದು ಅಜ್ಜಿ, ನಾವು ಹೆಂಗೋ ಸಾಲ ಮಾಡಿ ತೀರ್ಸ್ತೀವಿ, ಅವ್ರು ಕೊಡ್ಬೇಕಲ್ಲ. ಸಾಲ ಅಲ್ಲ, ಈಗ ನೋಡಿ, ಸಾಲ ಇಸ್ಕೊಂಡ್ರು ಕೂಡ ಆಮೇಲೆ ದುಡಿದು ತೀರಿಸ್ತಿರಲ್ಲ, ಕಷ್ಟ ಇದೆ. ಹಾಂ, ನಾವು ತಿಂದಿಲ್ಲ ಅಂದ್ರೆ ಕೊಡಲೇಬೇಕು. ಸಾಲ ಏನೋ ಈಸಿಯಾಗಿ ಮಾಡ್ಕೊಬಿಡ್ತೀರ, ದುಡಿದು ತೀರ್ಸೋದು ತುಂಬ ಕಷ್ಟ ಇದೆ. ತುಂಬ ಕಷ್ಟ ಯಾಕಿರಲ್ಲ, ನಮಗೆಲ್ಲ ಕಷ್ಟನೇ. ಏನೇನು ಕಮ್ಮಿ ಯಾವ್ದಿದೆಯಾ? ತರಕಾರಿ ರೇಟ್ ಜಾಸ್ತಿ, ಎಣ್ಣೆ ಜಾಸ್ತಿ, ಗ್ಯಾಸ್ ಇವಾಗ ಜಾಸ್ತಿ. ಬಸ್ ಟಿಕೆಟ್ ಫ್ರೀ ಮಾಡೋರು ಅಷ್ಟೇ. ಅದು ಈ ಕಡೆ ಆಧಾರ್ ಕಾರ್ಡ್ ಇದ್ರೆ. ಅದೇನೆ. ಅವ್ರ ಮ್ಯಾನೇಜರು ಅಲ್ಲಿ ಇದಾರಲ್ಲ ಒಳಗೆ? ಇಲ್ಲ ಬರಲ್ಲ ಅವರು. ಪಿಕ್ಚರ್ ಏನು ಚೆನ್ನಾಗಿದೆ, ಚೆನ್ನಾಗಿ ನೀವು ಹೋಗ್ಬೇಕು ತಾನೆ? ಇಲ್ಲ, ನಾವು ಕನ್ನಡದ ಯಾವುದು ಇಲ್ಲಿ ಹಾಕಿಲ್ಲಲ್ಲ, ಅದಕ್ಕೆ. ಮಧ್ಯಾಹ್ನ ಹಾಕ್ತಾರಲ್ಲ ಪುನೀತ್ ರಾಜ್ಕುಮಾರ್ದು. ನೋಡ್ತೀವಿ, ಅದನ್ನ ನೋಡ್ತೀವಿ, ಅನ್ಕೊಂಡಿದ್ದೀನಿ. ಅದು ನೋಡ್ತೀವಿ ಅಷ್ಟೇ. ಹೋಗ್ಬೇಕಲ್ಲ. ನಮಗೆ ತೆಲುಗು ಇಂಗ್ಲೀಷ್ ಅಷ್ಟೆಲ್ಲ ಅರ್ಥ ಆಗಲ್ಲ, ಅರ್ಥ ಏನು ಆಗಲ್ಲ ಅಷ್ಟೇ, ಬರಲ್ಲ ಅಷ್ಟು. ಹೌದೌದು. ಅಪ್ಪು ಹಾಕಿದ್ದಾರೆ. ಅಪ್ಪು ಮತ್ತೆ ನೆನ್ನೆ ತಾನೇ ಹೋಗಿದ್ದು ಅಲ್ಲಿ ಇದರಲ್ಲಿ ಸಿದ್ದೇಶ್ವರ ನೇಪನಗರದಲ್ಲಿ. ಅಲ್ಲಿ ಹೋಗಿದ್ವಲ್ಲ, ಮತ್ತೆ ಇಲ್ಲಿ ಇಲ್ಲ, ನಾವು ಕಟೌಟ್ ಎಲ್ಲ ಹಾಕ್ತಾ ಇರ್ತೀವಿ. ಕಟೌಟ್ ಎಲ್ಲ ಹಾರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇರ್ತೀವಿ ಆಗಾಗ. ಎಲ್ಲಿ ಅಲ್ಲ? ಫೋಟೋ ತೆಗಿತಾರೆ ಇಲ್ಲೇ. ಹೌದಾ? ಏನಕ್ಕೆ ತೆಗಿತಾರೆ ಫೋಟೋ? ಅದೆಲ್ಲ ಕೆಲಸ ಪಂಚಿಂಗ್ ಮಾಡಬೇಕಾ? ಫೋಟೋ ತೆಗೆದಿಲ್ಲ ಅಂತ ಆಪ್ಷನ್ ಇದೆ, ಪ್ರೆಸೆಂಟ್ ಅದು ಹಿಂಗೆ ಪಂಚಿಂಗ್ ಕೊಡೋದಾ? ಮಿಷನ್ ಬರುತ್ತೆ, ಅದು ಹಾಕಿದ್ರೇನೆ ಸಂಬಳ. ಅದು ಹಾಕಿದ್ರೆ ಸಂಬಳ ಇಲ್ಲ. ಹೌದೌದು, ಆಪಡೇನ ಆಗೋದು. ಹೌದು, 3 ಟೈಮ್ ಹಾಕ್ಬೇಕು. ಹೌದು. ಒಂದು ಟೈಮ್ ಹಾಕಿಲ್ಲ ಅಂದ್ರೆ ಆಪಡೆ ಆಗುತ್ತೆ. ಆಫ್ ಆಗುತ್ತೆ. ಇಲ್ಲಾಂದ್ರೆ ಚೆನ್ನಾಗಿ ಕೆಲಸ ಮಾಡಲ್ಲ, ಮೋಸ ಮಾಡಿಬಿಟ್ಟು ಹೋಗಿ ಕೇಳ್ತಾರೆ. ಅವ್ರು ಗೌರ್ಮೆಂಟ್ ಮಾಡಿರೋದು ಒಳ್ಳೆಯದು. ಹೌದು. ನಮ್ಮ ಮನೆಗೆ ಈ ಕಡೆ ಹತ್ರ ಇರೋದು ಬರಲ್ಲ, ನೋಡಿದ್ರೆ ಹೆಂಗೆ ಹೋಗ್ಬಿಡ್ತಾರೆ, ಮತ್ತೆ ಬರಲ್ಲ. ಈ ಕಡೆ ಹತ್ರ ಮನೆ ಇದ್ರೆ ಈಸಿ ಆಗುತ್ತೆ, ದೂರ ಮನೆ ಆದರೆ ಕಷ್ಟ ಆಗುತ್ತೆ. ಹೊಂಗಸಂದ್ರಿಂದ ಬರ್ತೀರಾ ಅಲ್ಲಿ? ಬೇಗೂರು ಆ ಕಡೆ ರೋಡು ಬಮ್ಮನಲ್ಲಿ. ನಡ್ಕೊಂಬತ್ತೀರಾ ಡೈಲಿ? ಬಸ್ ಬರ್ತೀರಾ? ಬಸ್ಗೆ ಅದೇ ಅಲ್ಲಿಂದ ಬಸ್ ಬರ್ಬೋದೇನಿಲ್ಲ. ಅದೇ ಸಿಲ್ಕ್ ಬೋರ್ಡ್ ಹಿಡ್ಕೊಂಡು ನಡ್ಕೊಂಬತ್ತೀರಾ? ಇಲ್ಲ, ಮಡಿವಾಳ ಹಿಡ್ಕೊಂಡು ಬರ್ತೀವಿ. ಮಡಿವಾಳ ಇಲ್ಲಿ ಪೊಲೀಸ್ ಸ್ಟೇಷನ್ ಹಿಡ್ಕೋತೀರಾ? ಪೊಲೀಸ್ ಸ್ಟೇಷನ್ ಹತ್ರ ಹಿಡ್ಕೊಂಡು ಇಲ್ಲಿ ಬರ್ತೀರಾ? ಈ ಕಡೆ ಆದರೆ ಮಸೀದ್ ಹತ್ರ ಈ ಕಡೆ ಇಳ್ಕೊಂಡು ಬರ್ತೀವಿ. ಹೋಗ್ದಾಗೆಲ್ಲ ಆ ಕಡೆ ಹೋಗಿ ಹತ್ತಬೇಕು. ಬಂದಾಗ ಈ ಕಡೆ ಹೋಗುತ್ತಲ್ಲ, ಮಸೀದ್ ಹತ್ರ ಇಲ್ಲಿ ಇಲ್ಬಿಟ್ಟು ಬಸ್ ಸ್ಟಾಪಲ್ಲಿ ಇಟ್ಟು ಬರ್ಬೋದು. ಹೋದಾಗ ಇವಾಗ ಅಲ್ಲಿ ಬಸ್ ಸ್ಟಾಪ್ ಹೋಗ್ಬೇಕು. ನಮ್ಮ ಅಪ್ಪು ಸರ್ ಮೂವಿಗೆ ಹೋಗಿದ್ರಾ? ಅಪ್ಪು ಸರ್ ಸಿನಿಮಾ ಹೋಗಿಲ್ಲ, ನಾನು ಅವಾಗ ಹೋಗೋಣ ಅನ್ಕೊಂಡಿದ್ರೆ ರಜೆ ಅಲ್ವ ಇವತ್ತು ಭಾನುವಾರ. ನಾನೇ ಹೋಗೋಣಪ್ಪ, ಮರಿಬೇಡ, ಬರ್ತೀವೇನ? ಅಪ್ಪು ಇಲ್ಲ, ಬರ್ತೀನಿ, ನಾನು ಡೈಲಿ ಬರ್ತಾ ಇರ್ತೀನಿ ಇಲ್ಲಿ. ಇಲ್ಲಿ ಬಾಲಾಜಿ ಥಿಯೇಟರ್ ಎಲ್ಲ ಬರ್ತಾ ಇರ್ತೀನಿ. ನೋಡೋಣ ಬಿಡಿ, ನಾನು ಬರ್ತೀನಿ. ಸರಿ ಅಮ್ಮ, ಆಯ್ತು. ಮಂಗಮ್ಮ, ಆಯ್ತು. ಹಾಂ, ಸಾಲ ತೀರ್ಸಕ್ಕೆ 10 ವರ್ಷ ಏನು ಜಾಸ್ತಿನೇ ಆಗುತ್ತಮ್ಮ. ಅಂದರೆ ಹೌದು, ತುಂಬ ಕಷ್ಟ ಅಮ್ಮ, ಎಲ್ಲ ತುಂಬ ಕಷ್ಟ ಇದೆ. ಕಷ್ಟ ಆಗತ್ತೆ. ತಿನ್ನಕ್ಕೆ ಜೀರ್ಣ ಕೈ ಬರಲ್ಲ ಅವ್ರಿಗೆ. ಹೌದು, ನೋಡ್ಕೊಂಡಿರ್ಬೇಕು. ನಾವು ತಿನ್ನೋಣ ಅಂದಕ್ಕೆ ತಿನ್ನಕ್ಕಿರಲ್ಲ. ನಂಗೆ ತಿನ್ನಕ್ಕೆ ಸಿಕ್ಕಲ್ಲ, ಇದ್ದ ತಿನ್ನಕ್ಕೆ ಅವ್ರಿಗೆ ಆಗಲ್ಲ. ಅವ್ರು ತಿನ್ನೋಣಂದ್ರೆ ಶುಗರ್, ಕ್ಯಾನ್ಸರ್ ಅದಿರುತ್ತೆ, ಅವ್ರು ತಿನ್ನಕ್ಕಾಗಲ್ಲ. ಅವಾಗ ನೋಡಿ, ಅವ್ರಿಗೆ ದುಡ್ಡಿರುತ್ತೆ. ಹೊಟ್ಟೆದಲ್ಲಿ ಆರೋಗ್ಯ ಇರಲ್ಲ, ಹೆಲ್ತ್ ಇರಲ್ಲ, ಆರೋಗ್ಯ ಇರಲ್ಲ. ಆಗ ನನಗೆ ಆರೋಗ್ಯ ಇರುತ್ತೆ, ತಿನ್ನಕ್ಕಿರಲ್ಲ.
ನಾವು ಕಲ್ಲಾದ್ರೆ ಜೀರ್ಣ ಮಾಡ್ತೀವಾ ಜೀರ್ಣ ಮಾಡ್ತೀರಾ ನೀವು ಮೈ ಬಗ್ಗೆ ದುಡಿತೀರಾ ಇಲ್ಲಿ ತುಡಿತೀವಲ್ಲ ದುಡಿತೀವಿ ಇಲ್ಲಿ ಅದು ಜೀರ್ಣ ಆಗತ್ತೆ ಅದು ತಿನ್ನಕ್ಕೆ ನನ್ಗೆ ಸಿಕ್ಕಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ ದುಡಿತೀರಲ್ಲ ಅದು ತಿನ್ನಕ್ಕೆ ನನ್ಗೆ ಸಿಕ್ಕಲ್ಲ ನಿಮ್ಗೆ ಸಿಕ್ಕಲ್ಲ ಆಗ ತಿನ್ನಕ್ಕಾಗಲ್ಲ ಇರುವಷ್ಟು ತಿನ್ಬೇಕಷ್ಟೇ ಅಷ್ಟೇ ಹ್ಮ್ ಏನ್ ಮಾಡಕ್ಕಾಗಲ್ಲ ಏನು ತಿಂದ್ರನ ತಂಗಲ್ದಂತ ಅದಿದೆ ತಿಂದ್ರನ ಜೀರ್ಣ ಆಗತ್ತಮ್ಮ ಹಾಂ ಕಾಯಿಲೆಗಳೇನು ದೊಡ್ಡದೇನು ಬರಲ್ಲ ಇಷ್ಟೊತ್ತಿಗೆ ದೇವ್ರು ಏನು ಮಾಡೋನು ಗೊತ್ತಿಲ್ಲ ಶುಗರ್ ಇಲ್ಲ ಅಲ್ಲಿ ಬಿ ಪಿ ಇಲ್ಲ ಏನಿಲ್ಲ ಏನಾದರೂ ತಿಂದು ಜೀರ್ಣ ಮಾಡ್ತೀವಿ ಹೌದು ಏನಾದ್ರೆ ಈಗ ಇದೆಲ್ಲ ಡೆಟ್ ಅಲರ್ಜಿ ಅಂತ ಆಗ್ಬಿಡತ್ತೆ ಅದು ಹೊಲಕ್ಕೆಲ್ಲ ಎಲ್ಲ ಮಣ್ಣು ಬಿಡಿಸಿ ಅದು ಏನೋ ಈಗ ನೋಡಿ ನೀವು ಹಂಗಾಗಿದ್ರೆ ನಾವು ನಿನ್ನಂಗೆ ಆದ್ಮೇಲೆ ನಮಗೂ ಕಾಯಿಲೆಗಳು ಬರ್ತಾ ಇರ್ತವೆ ಪದೇ ಪದೇ ಬಂದಿಲ್ಲ ದೇವ್ರು ನಾವು ತಿನ್ನೋ ಊಟದ ಮೇಲೆ ಕಾಯಿಲೆಗಳು ಎಲ್ಲಾದ್ರೆ ನಾನು ಕೊಟ್ಟರೆ ಬಿಸಿ ಬಿಸಿನೇ ತಿಂತೀವಿ ನಾನು ಯಾಕೆ ತಿಳ್ಕೊಂಡೆಲ್ಲ ಅಂತ ದೇವರು ಕೂಡ ಕಾಯಿಲೆಗಳು ಟೈಮ್ ಆಗಿದೆ ನನಗೆ 10:30 ನೀವು ಓಡೋದಾದ್ರೆ ಓಡಿ ಕೆಲ್ಸಕ್ಕೆ ಹೋಗಿದ್ಯಾ ಓಡಿ ಅವ್ರು ಇಲ್ಲ ಇದು ಮಾಡ್ತಾರೆ ಸರಿ